ಪಶ್ಚಿಮ ಬಂಗಾಳದಲ್ಲಿ 2026ರ ವಿಧಾನಸಭಾ ಚುನಾವಣೆಗೆ ಸಿದ್ಧತೆ. ಹೊಸ ಘೋಷಣೆ ಲೋಗೋ ಬಿಡುಗಡೆಗೊಳಿಸಿದ ಟಿಎಂಸಿ. ಬಿಜೆಪಿಯನ್ನ ಬಾಂಗ್ಲಾ ವಿರೋಧಿ ಜಮೀನ್ದಾರರು ಎಂದು ಟೀಕೆ. ಹಿಮಾಚಲದಲ್ಲಿ ಟೇಕ್ ಆಫ್ ಆದ ಸ್ವಲ್ಪ ಹೊತ್ತಿನಲ್ಲೇ ಪ್ಯಾರಾಗ್ಲೈಡರ್ ಅಪಘಾತ. ಪ್ರವಾಸಿಯ ಜೀವ ಉಳಿಸಿ ಮೃತಪಟ್ಟ ಪೈಲಟ್. ಮಂಡಿ ನಿವಾಸಿ ಮೋಹನ್ ಸಿಂಗ್ ಮೃತ ದುರ್ದೈವಿ. ಟಾಟಾ ಎರ್ನಾಕುಲಂ ಎಕ್ಸ್ಪ್ರೆಸ್ ರೈಲಿನಲ್ಲಿ ಭೀಕರ ಅಗ್ನಿ ಅವಘಡ. ಓರ್ವ ಪ್ರಯಾಣಿಕ ಸಾವು. 2 ಬೋಗಿಗಳು ಸಂಪೂರ್ಣ ಸುಟ್ಟು ಕರಕಲು. ವಿಶಾಖಪಟ್ಟಣಂ ವಿಜಯವಾಡ ಮಾರ್ಗದ ರೈಲು ಸಂಚಾರ ಸ್ಥಗಿತ. ಡಿಟೋನೇಟರ್ ಹೊತ್ತೊಯ್ಯುತ್ತಿದ್ದಾಗ ಸ್ಫೋಟ. ಬೈಕ್ ಸವಾರ 20 ವರ್ಷದ ಸುಖರಾಮ್ ಬರೇಲಾ ಸ್ಥಳದಲ್ಲೇ ಸಾವು. ಮಧ್ಯಪ್ರದೇಶದ ಸೆಹೋರ್ ಬಳಿ ನಡೆದ ಘಟನೆ. ಹೊಸ ವರ್ಷಾಚರಣೆ ಭದ್ರತೆಗೆ ಮುಂಜಾಗ್ರತಾ ಕ್ರಮ. ಬೆಂಗಳೂರಿನಾದ್ಯಂತ 20,000 ಖಾಕಿ ಕಣ್ಗಾವಲು. ಮೊದಲ ಬಾರಿಗೆ ಹೀಟ್ ಮ್ಯಾಪ್ ರಚನೆ. ಗೃಹ ಸಚಿವ ಜಿ ಪರಮೇಶ್ವರ್ ಮಾಹಿತಿ. ರಾಜ್ಯದ ಮರ್ಯಾದೆಗೇಡು ಹತ್ಯೆ ಪ್ರಕರಣಗಳು ಖಂಡನೀಯ. ಇಂತಹ ಪ್ರಕರಣಗಳ ತಡೆಗೆ ಹೊಸ ಕಾನೂನನ್ನ ತರ್ತೀವಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭರವಸೆ. ಹಾಡು ಹಗಲೇ 5 ಕೋಟಿ ರೂಪಾಯಿ ಚಿನ್ನಾಭರಣ ದರೋಡೆ. ಗುಂಡು ಹಾರಿಸಿ ದುಷ್ಕರ್ಮಿಗಳಿಂದ ದಾಂಧಲೆ. ಮೈಸೂರು ಹುಣಸೂರಿನ ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ಸ್ ಜ್ಯುವೆಲರಿಯಲ್ಲಿ ಘಟನೆ. ಬಾಂಗ್ಲಾ ಯುವ ನಾಯಕ ಉಸ್ಮಾನ್ ಹಾದಿ ಹತ್ಯೆ ಪ್ರಕರಣ. 2 ಹಂತಕರು ಭಾರತಕ್ಕೆ ಪಲಾಯನ. ಪತ್ರಿಕಾಗೋಷ್ಠಿಯಲ್ಲಿ ಢಾಕಾ ಪೊಲೀಸರ ಹೇಳಿಕೆ. ಮಲೇಷ್ಯಾದಲ್ಲಿ ಜನನಾಯಕನ್ ಅದ್ದೂರಿ ಆಡಿಯೋ ಲಾಂಚ್ ಇವೆಂಟ್. 33 ವರ್ಷಗಳ ಸಿನಿ ಪಯಣಕ್ಕೆ ಇಳೆಯ ದಳಪತಿ ವಿಜಯ್ ಭಾವುಕ ವಿದಾಯ. ಮಲೇಷ್ಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲೆ ನಿರ್ಮಿಸಿದ ತಲಪತಿ ತಿರುವಿಳ. ಶ್ರೀಲಂಕಾ ವಿರುದ್ಧದ ಟಿ20 ಸರಣಿಯ 4ನೇ ಪಂದ್ಯ. ಐತಿಹಾಸಿಕ ದಾಖಲೆ ನಿರ್ಮಿಸಿದ ಸ್ಮೃತಿ ಮಂದಣ್ಣ ಶಫಾಲಿ ವರ್ಮಾ ಜೋಡಿ.